ಈಗ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದ್ದೀವಿ. ಮಾಸ್ಟರ್ ಹಿರಣ್ಯ, ನರಸಿಂಹಮೂರ್ತಿಗಳು ಮತ್ತು ಗುಂಡೂರಾಯರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಚರ್ಚೆ ಮುಂದುವರಿಸ್ತಾ ಇದ್ದೀನಿ ನಾನು ಮೂರ್ತಿಯವ್ರ ಜೊತೆಗೆ. ಅಲ್ಲ, ಕೆಲವ್ರದ್ದು ದುರದೃಷ್ಟ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ, ನೋಡಿ ಇಲ್ಲಿ ತನಕ ನಾವು ನೋಡ್ತಾ ಇದ್ವಿ ರಾಜ್ಯದ ಮುಖ್ಯಮಂತ್ರಿಗಳು ಜೊತೆಗೆ ಆರೋಗ್ಯ ಸಚಿವರದು ಅವ್ರದ್ದೆಲ್ಲ ಈ 108 ಅವ್ರದ್ದು ಫೋಟೋಗಳು. ಅದು ನೋಡಿ ಸರ್, ಎಂಥ ದುರದೃಷ್ಟ ಸಂಗತಿ ಅಂತಂದರೆ, ಇವರೇ ಆ ವ್ಯಾನಲ್ಲಿ ಹೋಗಬೇಕಾಯ್ತು, ಇವರೇ ಆ್ಯಂಬುಲೆನ್ಸಲ್ಲಿ ಹೋಗಿ ಆಸ್ಪತ್ರೆ ಸೇರ್ಕೋಬೇಕಾಯ್ತು. ರೋಗ ಇತ್ತೋ ಇಲ್ಲವೋ ಪ್ರಶ್ನೆ ಬೇರೆ. ಇದು ನನಗೆ ನೆನಪಾಗ್ತಾ ಇದೆ. ನಮ್ಮ ಗೆಳೆಯರೊಬ್ಬರು ಯಲಹಂಕದಲ್ಲಿ ಆಪ್ತರಿದ್ರೆ ಅವರೊಂದು ಶವವಾಹಕವೊಂದನ್ನು ಪ್ರೆಸೆಂಟ್ ಮಾಡಿದ್ರು ಸಮಾಜಕ್ಕೆ, ನಡೆದಿದ್ದು. ನಾನು ಮಾಸ್ಟರ್ನೇ ಚೀಫ್ ಗೆಸ್ಟ್ಗಳಾಗಿ ಅವತ್ತು ಹೋಗಿದ್ವಿ. ಅದ್ರ ಉದ್ಘಾಟನೆಗೆ ಇವತ್ತೇನಾಗಿದೆ, ಒಂದು ಪುಸ್ತಕ ಬಿಡುಗಡೆ ಹಾಸ್ಯೋತ್ಸವ ಬೇಕು, ಒಂದು ಮನೆ ಗೃಹ ಪ್ರವೇಶ ಹಾಸ್ಯೋತ್ಸವ ಬೇಕು, ಉಪನಯನ ಹಾಸ್ಯೋತ್ಸವ ಬೇಕು, ಇನ್ಯಾವುದೋ ಒಂದು ಹಾಸ್ಯೋತ್ಸವ ಬೇಕು. ಇವತ್ತು ಹೀಗಾಗಿ ಅದು ಶವವಾಹಕದ ಉದ್ಘಾಟನೆಗೆ ಹಾಸ್ಯೋತ್ಸವ. ಮಾಶಿರಣ್ಣವರು ಮತ್ತು ನರಸಿಂಹಮೂರ್ತಿ ಇಬ್ಬರ ಹೆಸರು ನರಸಿಂಹಮೂರ್ತಿನೇ ಅಲ್ವಾ, ನಮ್ಮನ್ನು ಹಾಕಿಬಿಟ್ಟಿದ್ದಾರೆ. ಅವತ್ತು ಹೋಗಿ ನೋಡ್ತೀವಿ ಸರ್, ಹೊಯ್ಸಳ ಕ್ರೀಡಾಂಗಣದಲ್ಲಿ 10,000 ಜನ ಸೇರಿದ್ದಾರೆ ಹಾಸ್ಯೋತ್ಸವಕ್ಕೋಸ್ಕರವಾಗಿ. ಅಲ್ಲಿ ಐರಾವತ ಥರ ನಿಂತಿದೆ. ಒಂದು 15-20 ವರ್ಷ ಆಗಿರಬೇಕಿದು. ಆವತ್ತು ಇನ್ನೂ ಐರಾವತ ಇಂಟ್ರೊಡ್ಯೂಸ್ ಆಗಿರಲಿಲ್ಲ. ಈ ಹೇಗಿತ್ತು ಆ ಶವವಾಹಕದ ಅದ್ಭುತ ಬಿಡಿ, ಏನು ಹೈಟು. ಅದರ ನಮ್ಮ ಗೆಳೆಯರು ಬಂದು ನೋಡಿ ಸರ್, ಇದು ಸುತ್ತ ಗ್ಲಾಸ್ ಹಾಕಿಸಿದ್ದೀವಿ ಸರ್ ಅಂತ. ಯಾಕೆ ಅಂತ ನಾನು ಕೇಳಿದೆ. ಅದಕ್ಕೆ ಅವರಂದ್ರು, ನೋಡಿ ಸರ್, ನೀವು ಯಾವ ಕಡೆಯಿಂದ ಬೇಕಾದರೂ ಬಾಡಿನ ನೀವು ನೋಡ್ಬೋದು ಸರ್, ಬಾಡಿ ನಿಮ್ಮನ್ನು ನೋಡ್ಬೋದು ಸರ್. ನನಗೆ ಗಾಬರಿ ಆಗೋಯ್ತು. ಹೌದಂದರೆ ಆಮೇಲೆ AC ಒಳಗಡೆ ಎಲ್ಲ ಅಷ್ಟೇ ಅಲ್ಲ ಸರ್, ಬಾಡಿ ಮಲಗ್ಸೋಕ್ಕೆ ಯೂಶ್ವಲಾಗಿ 5 ಅಡಿ ಕೊಡ್ತೀವಿ ಸರ್ ನಾವಲ್ಲಿ. ಇದು ನಾವು ಫುಲ್ 6 ಫೀಟ್ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ. ಎಷ್ಟು ಉದ್ದದ ಬಾಡಿ ಆದರೂ ಮಲಗ್ಬೋದು ಸರ್. ಅಷ್ಟೇ ಅಲ್ಲ ಸರ್, ತಲೆದಿಂಬು ಯಾರೂ ಕೊಡಲ್ಲ, ಯಾವುದೇ ಆ್ಯಂಬುಲೆನ್ಸ್ ಇಲ್ಲ. ನಮ್ಮದ್ರಲ್ಲಿ ಇದೆ ನೋಡಿ ಸರ್, ಅದು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಸರ್, ಒಂದು ಸಲ ಮಲ್ಕೊಂಡು ನೋಡಿ ಸರ್ ಅಂದರು ಅವರು. ಬೇಡ 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 ಅಂದೆ. ಆಮೇಲೆ ಹೊರಗಡೆ ಎಲ್ಲನೂ ಇದು ಹಾಕ್ಸಿದ್ರು, ಫೋಟೋಗಳು ಹಾಕ್ಸಿದ್ರು. ನೀವು ಹೇಳಿದ್ರಲ್ಲ ಇವತ್ತು ಆಂಬುಲೆನ್ಸ್ ಮೇಲೆ ಫೋಟೋಗಳು ಅಂತ ನೀವೇನು ಹೇಳಿದ್ರಿ, ಅದನ್ನು ಹಾಕ್ಸಿದ್ರು. ಇದೇನು ಸರ್ ಇದು ಆಚೆ ಫೋಟೋ ಹಾಕ್ಸಿದ್ದೀರ ಅಂತ ಕೇಳಿದ್ದಕ್ಕೆ, ಇದು ನಮ್ಮ ಅಜ್ಜಿ ಮತ್ತು ಅಜ್ಜ ಮತ್ತು ಅಪ್ಪ ಅಮ್ಮ ಅವರಿಲ್ಲ ಸರ್, ಅವರ ನೆನಪಿಗೆ ಫೋಟೋಗಳು. ಯಾಕೆ ಅಂತಂದರೆ ನಾವು ಇಲ್ಲಿಂದ ಬಾಡಿ ಕಳಿಸ್ತೀವಲ್ಲ ಮೇಲಕ್ಕೆ, ಇವ್ರು ಏನಾದರೂ ಅಕಸ್ಮಾತ್ ಇವ್ರು ನೋಡಿಬಿಟ್ರೆ ಅಲ್ಲಿ ಹಲೋ ನಿಮ್ಮ ಅಮ್ಮಗನೇ ಕಳಿಸ್ಕೊಟ್ಟಿದ್ದು ಅಂತ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ಸರ್ ಅದು ಭಾಳ ದೂರದೃಷ್ಟಿ ಅಂತ ಅಂದೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಯಾರೋ ರಹೀಮ್ ಅಂತ ಡ್ರೈವರು ನೋಡಿ ಸರ್, ನಾನು ಆಟೋ ಓಡಿಸ್ತಾ ಇದ್ದ. ನಾನು ಹೇಳಿದೆ ಫ್ರೀಯಾಗಿ ವಾಹನ ನಾನು ಓಡಿಸ್ತಾ ಇದ್ದೀವಿ. ಅದೇ ರಹೀಮ್ ಬರ ಇಲ್ಲಿ ನೋಡು ಸಾಹೇಬ್ರವರು, ಗೊತ್ತಾಯ್ತಾ? ನಾನು ಹೇಳಿಲ್ವಾ ಮುಂಚೆ ಮೈಸೂರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರಲ್ಲ ಯಲಹಂಕದಲ್ಲಿ, ಅವರೇನೇ ಇವರು. ನೋಡ್ಕೊ ಮುಖ, ಯಾವತ್ತಾರು ಬಂದಾಗ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಅದನ್ನು ಹೇಳ್ದ. ಹೀಗೆ ಆಮೇಲೆ ಉದ್ಘಾಟನೆ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ ಬಂತು. ಈ ವಯಸ್ಸು ಸುಮ್ಮನಿರ್ಬೇಕೋ ಬೇಡವಾ? ನೀವು ನಮಗೆ ಹಿರಿಯರು, ನಿಮ್ಮಿಂದ ಯಾರಿಗಾಗ್ಲಿ ಉದ್ಘಾಟನೆ ನಿಮಗೆ ನನಗೆ, ನಾನು ಹಿರಿಯನಾದ್ದೇ ಅಪರಾಧ ಆಗಿಬಿಡ್ತು. ನಾನಂದೆ, ಸ್ವಾಮಿ ನಾವು ಹಿರಿಯರು, ಇನ್ನೊಂದು ಚೂರು ಕೆಲಸ ಬಾಕಿ ಇದೆ, ಇದ್ಬಿಟ್ಟು ಮಾಡಿಬಿಟ್ಟು ಹೋಗ್ತೀವಿ. ಕಿರಿಯರು ನೀವು ಹೋಗೋದನ್ನು ನೋಡಿ ನಾವು ಸಂತೋಷ ಪಡಬೇಕು, ನೀವೇ ಉದ್ಘಾಟನೆ ಮಾಡಿ. ಯಾಕೆ ಅಂದರೆ ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದ್ಸಲ ಮಲಕ್ಕೊಂಡ್ರೆ ಉಂಟು ಹೋಗಬೇಕು. ಹಿಂದೆ ಜಯನಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಸಿದ್ರು, ಅದಕ್ಕೆ ಚೀಫ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ರು. ಅವಾಗ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಉದ್ಘಾಟನೆ ಮಾಡಿದ್ರು. ಅವ್ರು ಹೇಗೆ ಮಾಡಿದ್ರು ಗೊತ್ತಾ? ದಾಡಂತ ಅವ್ರೊಳಗೆ ಬಿದ್ದರು, ಸ್ವಿಮ್ಮಿಂಗ್ ಪೂಲ್ ಬಿದ್ದರು. ಉದ್ಘಾಟನೆ ಮಾಡಿ ಹೊರಗಡೆ ಬಂದು ಬೈದರು, ಅಯೋಗ್ಯ ನನ್ನ ಮಕ್ಕಳ, ನೀರನೆಯ ತುಂಬೋದು ಅದರಲ್ಲಿ. ಏನು ತುಂಬಬೇಕಾಗಿತ್ತಂತ? ಅಯ್ಯೋ ಗುಂಡೂರಾಯರು ಬಿಡ್ತಾರೆ ಅಂದರೆ ನೀವು ಏನು ತಿಳ್ಕೊಂಡಿದ್ದೀರಿ? ಅದು ಹಾಗೆ ನೀವು ಕೂತ್ಕೊಂಡು ಒಂದು ರೌಂಡ್ ಹೋಗಿ ಬನ್ನಿ ಹಾಗಂದ್ಬಿಟ್ರು ಅವರು. ಈ ಥರ ಅಂದರೆ ಏನು ಗತಿ? ಈ ಆಂಬುಲೆನ್ಸ್ಗಳು ನೋಡಿದಾಗೆಲ್ಲ ಹಾಗೆ ಆಗ್ತಾ ಇದ್ದಾನೆ. ಅದೇ ನೆನಪಾಗುತ್ತೆ ನಮ್ಮ ಫೋಟೋಗಳು ಹಾಕ್ಕೊಂಡು. ಜನಕ್ಕೆ ಏನು ಸೇವೆ ಕೊಡ್ತೀವಿ ಅನ್ನೋಕ್ಕಿಂತ ಯಾರು ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗ್ತಾ ಇದೆ. ಆದರೆ ಒಂದು ಯಾರು ಏನೇ ಸೇವೆ ಕೊಟ್ಟರು ಕರ್ನಾಟಕದ 6 ಕೋಟಿ ಜನತೆಯ ಪರವಾಗಿ ನಾವು ಕೊಡ್ತಾ ಇರೋದು. ಹಾಕಿ ಸರ್, ಅಷ್ಟು ಜನ ಫೋಟೋ ಹಾಕ್ಸ್ಬೇಕಾಗತ್ತೆ ನೀವು. ಯಾರು ಸಾಯಕ್ಕೆ ತಯಾರಿರಲಿಲ್ಲ. ಭಾಳ ನಿಜ. ಎಚ್ ನರಸಿಂಹಯ್ಯನವರು ಇದೇ ಥರನೇ ಬಂದಾಗ ಪಾಪ ಅವ್ರ ಆತ್ಮೀಯರು ಒಬ್ಬರು ತೀರ್ಕೊಂಬಿಟ್ರಂತೆ. ಕಾರ್ಪೊರೇಷನ್ ಇದಕ್ಕೆ ಫೋನ್ ಮಾಡಿಬಿಟ್ಟವರು, ಈ ಥರ ನೋಡಪ್ಪ ಸ್ವಲ್ಪ ಅರ್ಜೆಂಟಾಗಿ ಒಂದು ಡೆತ್ ವ್ಯಾನ್ ಕಳಿಸಿ ಅಂತ. ನಿಮ್ಗೆ ಸರ್ ಅದು ಕೇಳೋಣ. ನನಗೆಲ್ಲಪ್ಪ ಇನ್ನೂ ಟೈಮ್ ಇದೆ. ಅಲ್ಲ, ನಿಮಗೆ ಬೇಕಾದ್ರೆ ಹೇಳಿ ಸರ್, ನೀವು ವೈಸ್ ಚಾನ್ಸಲರ್ ಆಗಿದ್ದವರು, ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದವರು, ನಿಮಗೆ ಸ್ವಲ್ಪ ಸ್ಪೆಷಲ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ಭಾಳ ಅದ್ಭುತ. ಅದು ಒಂದ್ಸಲಿ ಎಚ್ ನರಸಿಂಹಯ್ಯನ ಜ್ಞಾಪಕ ಬರ್ತೀವಿ, ಶವವಿವಾಹನ ಅಂತ. ಎಚ್ ನರಸಿಂಹಯ್ಯನವರು ಮತ್ತು ಅವ್ರ ಸ್ನೇಹಿತರು ಕಾರ್ನಲ್ಲಿ ಹೋಗ್ತಾ ಇದ್ರಂತೆ, ಕಾರ್ಪೊರೇಷನ್ ಮೆಜೆಸ್ಟಿಕ್ ಹತ್ರ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು, ಪೀಕ್ ಅವರು, ಭಾಳ ನಿಧಾನ ಗಾಡಿಗಳು ಒಂದೊಂದೇ ಹೆಜ್ಜೆ ಮುಂದಕ್ಕೆ ಹೋಗ್ತಾಯಿದೆ. ಮುಂದ್ಗಡೆ ಇವ್ರು ಹೋಗ್ತಾ ಇದ್ದಾಗ ಅಲ್ಲೊಂದು ಶವದ ವ್ಯಾನ್ ಹೋಗ್ತಾಯಿದೆ. ಆವಾಗ ಎಚ್ ನರಸಿಂಹಯ್ಯನವ್ರು ಹೇಳಿದ್ರಂತೆ, ನೋಡಿ ಇವತ್ತು ನಾವು ಈ ವೆಹಿಕಲ್ನಲ್ಲಿದ್ದೀವಿ, ಮುಂದೊಂದು ದಿನ ಆ ವೆಹಿಕಲ್ನಲ್ಲಿ ಹೋಗ್ಬೇಕಾಗತ್ತೆ. ನಿಜ ನಿಜ ನಿಜ. ಸೊ ಶವದ ಪೆಟ್ಟಿಗೆ ಇನಾಗ್ರೇಷನ್ ಆಗಲಿ ಆಗದೇ ಇರಲಿ, ನಮಗೆಲ್ಲರಿಗೂ ರಿಸರ್ವ್ಡ್ ಅದು.
ಅದರಲ್ಲಿ ಕೂಡ ಹಾಸ್ಯ ಇದೆ ಅಂತ, ಅಂತ ಗಂಭೀರವಾದ ವಿಷಯದಲ್ಲಿ ಕೂಡ ಹಾಸ್ಯ ಇದೆ ಅಂತ ಆ ಥರ ದಾರ್ಶನಿಕರು ಗೊರೂರು ರಾಮಸ್ವಾಮಿ ಅಂತವ್ರು, ಅಲ್ಲ ನರಸಿಂಹಯ್ಯ ಅಂತವರು, ಅಥವಾ ಮಹರ್ಷಿ ನಿರ್ಣಯ ಅಂತವರು, ಇವ್ರಿಗಂತೂ ನಾನು ಯಾವುದೋ ಒಂದು ಎಪಿಸೋಡ್ನಲ್ಲಿ ಇವರ ಮೊಮ್ಮಗನ ಪಾತ್ರ ಅಂತ ಬರುತ್ತೆ, ನಮ್ಮ ಮಾಸ್ಟರ್ ಕಿಶನ್ ಮಾಡಿದ್ದ. ಅದರಲ್ಲಿ ಏನಾಗುತ್ತೆ, ಅವನು ತಾತನ ಒಂದು ಸಮಾಧಿ ಕಟ್ಸ್ಬಿಡ್ತಾನೆ ಇವರಿಗೆ ನೋಡ್ರ ರಸ್ತೆನಲ್ಲಿ. ಮುನ್ಸಿಪಾಲ್ಟಿಯವ್ರು ಬಂದ್ಬಿಡ್ತಾರೆ, ಕಾರ್ಪೊರೇಷನ್ ಅವ್ರು ಬಂದು, ಏನ್ರಿ ಇದು ಯಾರ್ದು ಸಮಾಧಿ ಅಂದರೆ ಇವರು ನಂದೇ ಅದು. ನಂದೇನಾ? ಹೌದು. ಅಲ್ಲ ರೋಡ್ ಅಕ್ವೈರ್ ಮಾಡಿದ್ದೀರಾ ಅಂದಾಗ ಇವರು ಏನಂದ್ರಿ ನೀವು? ನನ್ನ ಮೊಮ್ಮಗ ಕಟ್ಸಿರೋ ಸಮಾಧಿ ಯಾರಿಗೆ ಪುಣ್ಯ ಇದೆ ರೀ, ತನ್ನ ಸಮಾಧಿಯನ್ನು ಒಬ್ಬ ಮೊಮ್ಮಗ ಕಟ್ಸಿರೋದನ್ನು ನಿಂತು ನೋಡೋ ಯೋಗ ಯಾರಿಗಿದೆ? ಆದ್ದರಿಂದ ಅಕ್ವೈರ್ ಮಾಡ್ಕೊಂಡಿದ್ದೆ ನಿಜ. ಎಷ್ಟು 6 ಅಡಿ 3 ಅಡಿ ನಾನು ಅಕ್ವೈರ್ ಮಾಡ್ಕೊಂಡಿರೋದು. ಕೋಟಿಗಟ್ಟಲೆ ವ್ಯಾಲ್ಯೂ ಇರ್ತಕ್ಕಂಥ ಕಾಡುಗಳನ್ನು, ಜಮೀನುಗಳನ್ನು, ನದಿಗಳನ್ನು ಎಲ್ಲ ಇವತ್ತು ನುಂಗಿ ನೀರು ಕುಡಿತಾರೋ ನನ್ನ ಮಕ್ಕಳನ್ನೆಲ್ಲ ಬಿಟ್ಟುಬಿಟ್ಟು ಈ 6 ಅಡಿ 3 ಅಡಿಗೆ ಬಂದಿದ್ದೀರಲ್ಲ, ವೆಹಿಕಲ್ ಹೋಗೋಕೆ ಆ ಕಡೆನೂ ಜಾಗ ಬಿಟ್ಟಿದ್ದೀವಿ, ಈ ಕಡೆನೂ ಜಾಗ ಬಿಟ್ಟಿದ್ದೀವಿ, ಅಲ್ಲಿ ಇಲ್ವಲ್ಲಪ್ಪ ಅಂತ ಅವತ್ತೇ ಇವರು ಇವತ್ತಾಗಿರಬಹುದಾದಂಥ ಲ್ಯಾಂಡ್ ಗ್ರ್ಯಾಬಿಂಗ್ನ 10 ವರ್ಷದ ಕೆಳಗೆ ಅವತ್ತೇ ಇವರು ಹೇಳಿದರು. ಅದಕ್ಕೆ ನಾನು ಹೇಳಿದೆ, ರವಿ ಕಾಣೋದನ್ನು ಕವಿ ಕಾಣ್ತಾನೆ, ಕವಿ ಕಾಣೋದನ್ನ ಕುಡುಕ ಕಾಣ್ತಾನೆ. ಅದು ಬರೆದಿದ್ದು ನಾನು ಅಂದರು, ಯಾಕೆ ಅವ್ರ ಕಡೆಯಲ್ಲಿ ಕೊಟ್ಟ ಎಕ್ಸಾಂಪಲ್ ಸುರೋಗ್ಲಿಲ್ಲ ಅನ್ಸುತ್ತೆ. ಯಾಕೆಂದ್ರೆ ರವಿ ಸೃಷ್ಟಿ ಅಷ್ಟೇ ನೋಡ್ತಾರಂತೆ, ಕವಿ ಅದರ ವರ್ಣನೆ ಮಾಡ್ತಾರಂತೆ, ಕುಡುಕ ಅನುಭವಿಸ್ಬಿಟ್ಟು ಹೇಳ್ತಾರಂತೆ. ಬಟ್ ಎಷ್ಟೇ 3 ಅಡಿ 6 ಅಡಿ ಆಗಲಿ ನಾವು ಎಷ್ಟೇ ಬಿಡಲೇಬೇಕು ಅನ್ನೋಕ್ಕೆ ನಮ್ಮ ಆರಾಮ್ ಮಿತ್ರ ಹೇಳ್ತಿರ್ತಾರೆ, 30-40 ಸೈಟ್ನಲ್ಲಿ BDA ಅವರು ಕಂಡೀಷನ್ ಆಗ್ತಾರಂತೆ, ಎಡಗಡೆ 3 ಅಡಿ ಬಿಡಿ, ಹಿಂದ್ಗಡೆ 6 ಅಡಿ ಬಿಡಿ, 5 ಗಡೆ ಬಿಡಿ, ಮಧ್ಯ ಪ್ರಾಣ ಬಿಡಿ ಅಂತ. ನೀವು ಏನಾರ ಹೇಳಿ ಸರ್, ನನ್ನ ಕಡೆ ಆಶಯ ಇಷ್ಟೇ, ಹಬ್ಬ ಹರಿದಿನ ಅನ್ನೋ ಕಾರಣವನ್ನು ಮೊದಲನೇದು 2 ಮಾಡಿದ್ರೆ ಸಾಕು ಸರ್. ನೀವು ಅಡುಗೆ ಮಾಡ್ತಿರೋ ಬಿಡ್ತಿರೋ ನನಗೆ ಬೇಡ, ತೋರಣ ಕಟ್ತಿರೋ ಬಿಡ್ತಿರೋ ನನಗೆ ಬೇಡ. ನಮ್ಮ ಪ್ರತಿಯೊಂದು ಹಬ್ಬದ ವರ್ಣನೆಯನ್ನು, ಅದರ ವಿಚಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸುವ ಕಾರ್ಯಕ್ರಮ ಅವತ್ತೊಂದು ಅರ್ಧ ಗಂಟೆ. ಪುರೋಹಿತರ ಕೈಲಿ ಕತೆ ಮುಗಿಸೋದಲ್ಲ, ಯಾಕೆಂದರೆ ಅದು ಯಾವುದೋ ಓಬಿರಾಯನ ಕಾಲದ ಕತೆ. ಎರಡನೇದು ಬಹಳ ಮುಖ್ಯವಾದ್ದು, ನಾವು ಒಂದಾಗಿ ಸೇರಿ ಜೋರಾಗಿ ನಗುತ್ತಾ ಕಾಲ ಕಳೆಯೋದು. ಈ 2 ಮಾಡಿದರೆ ಹಬ್ಬ ಪೂರ್ತಿ ಆಯಿತು ಸರ್. ಅದು ಕರೆಕ್ಟಾಗಿ ನಾನು ಅದನ್ನು ಒಪ್ತೀನಿ. ಹಬ್ಬದ ಕಲ್ಪನೆನೇ ಅದು. ಸ್ನೇಹಿತರು, ಬಂಧುಗಳು, ನನ್ನ ತಂಗಿ, ಅಕ್ಕ, ಬಾವ, ನಾನು ಇವರೆಲ್ಲ ಒಂದು ಮನೆಯಲ್ಲಿ ಒಟ್ಟಿಗೆ ಸಾಮೂಹಿಕವಾಗಿ ಊಟ ಮಾಡ್ತಕ್ಕಂಥ ಒಂದು ಅಪರೂಪದ ದಿನ ಅದು. ಆ ಒಂದು ಆನಂದವನ್ನು ಇವತ್ತು ನಾವು ಕಳ್ಕೊಳ್ತಾ ಇದ್ದೀವಿ. ಯಾವುದೋ ಒಂದು ಹೋಟೆಲ್ಗೆ ಹೋಗಿ ಟೋಕನ್ ತಗೊಂಡು ಕೂತಿರ್ತೀವಿ, ಟೋಕನ್ ನಂಬರ್ 34 ಬನ್ರಿ ಇಲ್ಲಿ ಊಟಕ್ಕೆ ಅಂತ. ಈ ಥರ ಟೋಕನ್ ಲೆವೆಲ್ಗೆ ನಾವು ಬಂದುಬಿಟ್ಟಿದ್ದೀವಲ್ಲ, ಅದ್ರಲ್ಲಿ ಹಬ್ಬದ ಕಲ್ಪನೆ ಇಲ್ಲ. ನಾವು ಒಂದಾಗಲಿ ಅಂತ ನಾವು ಇರೋದು. ಅದು ದೀಪಾವಳಿ ಆಗ್ಬೋದು, ಬೇರೆ ಯಾವುದೇ ಹಬ್ಬ ಆಗ್ಬೋದು, ಎಲ್ಲ ಒಂದಾಗಲಿ, ಒಂದು ಕಡೆ ಸೇರಲಿ ಅಂತ ಅದನ್ನು ಕಳ್ಕೊಳ್ತಾ ಇದ್ದೀವಿ. ಹಂಗಾಗಬಾರ್ದು. ಹಬ್ಬದ ದಿನ ಎಲ್ಲ ಒಟ್ಟಿಗೆ ಸೇರಬೇಕು, ಒಟ್ಟು ಊಟ ಮಾಡಬೇಕು, ಒಟ್ಟಿಗೆ ಪಟಾಕಿ ಹೊಡಿಬೇಕು ಅಂತಕ್ಕಂಥ ಉದ್ದೇಶ. ಇದನ್ನು ನಾವು ಮಕ್ಕಳಿಗೆ ಹೇಳಿ ಮಕ್ಕಳ ಕಾಲಕ್ಕೆ ಇದು ಮುಂದುವರಿಯುವ ಮಾಡತಕ್ಕಂಥ ನಮ್ಮ ಜವಾಬ್ದಾರಿ. ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಮಕ್ಕಳನ್ನು ಬೈಯೋದಲ್ಲ. ಟೋಕನ್ ಥರ ಆಗ್ಬಿಟ್ಟಿದೆ. ಆ್ಯಸ್ ಎ ಟೋಕನ್ ಆಫ್ ಭಕ್ತಿ ನಾವು ಮನೆಯಲ್ಲೇ ಆಚರಿಸ್ಬೇಕು ಅನ್ಸುತ್ತೆ. ಮನೆ ಅಂದ ತಕ್ಷಣ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂತಾರಲ್ಲ. ನಾನು ಈ ಭ್ರಷ್ಟಾಚಾರದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನನಗೊಂದು ಅನ್ಸೋದೇನು ಗೊತ್ತಾ, ಸಂತೋಷ್ ಹೆಗ್ಡೆ ಅವರು ಒಂದು ಫಂಕ್ಷನಲ್ಲಿ ಒಂದು ಮಾತು ಹೇಳಿದರು, ಪಾಲಿಟಿಕ್ಸ್ ಈಸ್ ನಾಟ್ ಕನ್ಫೈನ್ಡ್ ಟು ಓನ್ಲಿ ಕರಪ್ಷನ್ ಈಸ್ ನಾಟ್ ಕನ್ಫೈನ್ಡ್ ಟು ಓನ್ಲಿ ಪಾಲಿಟಿಕ್ಸ್, ಇಟ್ ಈಸ್ ದೇರ್ ಇನ್ ಅವರ್ ಸಿಸ್ಟಮ್. ಯು ಶೋ ಮಿ ಎ ಪರ್ಸನ್, ಐ ವಿಲ್ ಶೋ ಯು ದಿ ಕರಪ್ಷನ್ ಇನ್ ನೇಮ್ ಅಂದರು. ಆವತ್ತು ನಾನು ಯೋಚನೆ ಮಾಡಿ ನಮ್ಮ ಸ್ನೇಹಿತನ ಒಬ್ಬನ ಪಕ್ಕದಲ್ಲಿದ್ದವ್ರನ್ನ ಕೇಳಿದೆ, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ ತಕ್ಷಣ 3 ಮತ್ತೊಂದು ಅಂತಾರೆ. ಓಕೆ, ಮಳ್ಳಿ ಲಂಚಕ್ಕೆ ಎಷ್ಟು ಕಾಲು ಅಂದರೆ ಆವಾಗ ಉತ್ತರ ಏನು ಹೇಳ್ದ ನಮ್ಮ ಸ್ನೇಹಿತರು ಅಂದರೆ, ಲಂಚಕ್ಕೆ ಕಾಲಿಲ್ಲ, ಬರೀ ಕೈ, ಅದಕ್ಕೆ ಹಸ್ತ, ಕರ ಅಂತಾರೆ. ಅದಕ್ಕೆ ಕರಪ್ಷನ್ ಅಂತ. ಕರದಿಂದ ಬಂದಿರೋದು ಇದು. ಆವತ್ತು ನನಗನ್ನಿಸ್ತು, ಈ ವರದಕ್ಷಿಣೆ ತೊಗೊಂಡು ಮದುವೆ ಮಾಡ್ಕೊಳ್ಳೋದು ಒಂಥರ ಭ್ರಷ್ಟಾಚಾರ ಅಲ್ವೇ? ವರದಕ್ಷಿಣೆ ತೊಗೊಂಡು ಮದುವೆ ಮಾಡ್ಕೊಳ್ಳೋ ಅಂಥ ವರನಿಗೆ ಇಂಗ್ಲೀಷ್ನಲ್ಲಿ ಒಂದು ಹೊಸ ಪದ ಕ್ರಿಯೇಟ್ ಮಾಡಿಕೊಟ್ಟೆ. ಏನಂದರೆ ಬ್ರೈಬ್ ಗ್ರೂಮ್ ಅಂತೆ. ಬ್ರೈಬ್ ಗ್ರೂಮ್. ಆದ್ದರಿಂದ ಮನೆಯಿಂದ ನಮ್ಮ ಕ್ರಾಂತಿ ನಿಜ ಆಗಬೇಕು, ಮನೆಯಿಂದ ನಮ್ಮ ಶಾಂತಿ, ಮನೆಯಿಂದ ಹಬ್ಬಗಳ ಮುಖಾಂತರ ತಿಳಿಸೋದ್ರಿಂದ ಅಲ್ಲಾಗಬೇಕು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಅಂದಂಗೆ ಪ್ಯೂರಿಟಿ ಬಿಗಿನ್ಸ್ ಅಟ್ ಹೋಮ್. ಅದು ಮನೆ ಒಳಗಿಂದ ಹಬ್ಬ ಹರಿದಿನಗಳಲ್ಲಿ ಬಂದು ಅದು ಸಮಾಜಕ್ಕೆ ಅಂದಾಗ ಮನೆಯೂ ಸುಖವಾಗಿರುತ್ತೆ, ಸಮಾಜನೂ ಸುಖ. ಅದೇ ನಾವು ನಾಳೆ ಹಚ್ಚಬೇಕಾಗಿರೋ ದೀಪ ಸರ್. ಖಂಡಿತ. ಬರೀ ನಾಟಕೀಯವಾಗಿ ನಾವು ಕೂಡ ಹಬ್ಬ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ದೇವರು ದಿಂಡ್ರು ಅಂದ್ಕೊಂಡು ಒಂದಿಷ್ಟು ಗಡದ್ದ ತಿಂದು ಮಲಗೋದಲ್ಲ. ಅಲ್ಲ, ಅದಕ್ಕೆ ಅರ್ಥ ಅನ್ನೋ ಎಣ್ಣೆ ಹಾಕಿ, ಆಚರಣೆಯನ್ನೋ ಬತ್ತಿನಿಟ್ಟು, ಆನಂದ ಅನ್ನೋ ಜ್ಯೋತಿನ ಮುಟ್ಟಿಸಿ ದೀಪ ಹಚ್ಚಿದ್ರೆ ಅದು ದೀಪಾವಳಿ. ಅರ್ಥವೇ ಇಲ್ಲದೆ ಇರ್ತಕ್ಕಂಥ ಎಣ್ಣೆನೇ ಇಲ್ಲದೆ ಇರೋ ಬತ್ತಿ ಏನು ಉಳಿಯುತ್ತೆ ಸರ್? ಆದ್ದರಿಂದ ಅರ್ಥವನ್ನು ಅವ್ರಿಗೆ ಹೇಳಬೇಕು,
ಆಚರಣೆಯನ್ನು ಬತ್ತಿಯನ್ನು ಇಡಬೇಕು. ಎಣ್ಣೆ ಬತ್ತಿ ಅಂದ ತಕ್ಷಣ ಅವ್ರು ಹೇಳಿದ್ರಲ್ಲ ಹಂಗಲ್ಲ ಮತ್ತೆ ಆ ಎಣ್ಣೆ ಬತ್ತಿ ಅಲ್ಲ, ಈ ಎಣ್ಣೆ ಬತ್ತಿ ಓಕೆ ಇಟ್ಟು ಆನಂದ ಅನ್ನೋ ದೀಪ ಹಚ್ಚಿ. ಇವತ್ತು ಟೈಮೇ ಇಲ್ಲ ಅಂತಾರೆ ಸರ್, ಇಷ್ಟಕ್ಕಾರ ಟೈಮ್ ಮಾಡ್ಕೊಂಡ್ರೆ ಭಾಳ ಒಳ್ಳೆ. ಏನಾಗಿದೆ, ಒಂದು ಒಳ್ಳೆ ಜೋಕ್ ಹೇಳ್ತೀನಿ ಅಂದರೆ ಟೈಮ್ ಇಲ್ಲ. ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಹೋಗ್ತಾ ಇದ್ರು, ಯಾವುದೋ ಒಂದು ಮೀಟಿಂಗ್ ಅಂತ ಹೊಟ್ಟವನ್ನು ತಡೆದು ನಿಲ್ಲಿಸಿ, ಏಯ್ ಒಂದು ನಿಮಿಷ, ನಾ ಕಸ್ತೂರಿಯರು ಏನು ಹೇಳಿದಾರೆ ಗೊತ್ತಾ ಅಂತ ಜೋಕ್ ಹೇಳಕ್ಕೆ ಹೋದೆ. ಕೇಳಿಬಿಟ್ಟು ತುಂಬ ಚೆನ್ನಾಗಿದೆಯಮ್ಮ, ಈಗ ನಗಲ್ಲ, ನಾಳೆ ನಗ್ತೀನಿ. ಯಾಕೆ? ಇವತ್ತು ಮೀಟಿಂಗ್ ಇದೆ, ಇವತ್ತು ಆಗಲ್ಲ ಅಂತ ನಗೋದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಆದರೆ ಒಂದು ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ರಾತ್ರಿ ನಾವು ಉದ್ದಿನಬೇಳೆ ರುಬ್ಬಿಟ್ಟಿರ್ತೀವಿ, ಬೆಳಿಗ್ಗೆ ಎದ್ದಾಗ ನಾವು ಬದುಕಿದ್ರೆ ಅದರಿಂದ ದೋಸೆ, ಸತ್ರೆ ವಡೆ. ನಂಬಿಕೆಗಳಿಲ್ಲ ಇವತ್ತು ನಾಳೆ ಏನಾಗುತ್ತೆ ಅಂತ ಆಗಲ್ಲ. ಬೆಳಗ್ಗೆ 5:15 ಗಂಟೆಗೆ ಯಾವನು ಬಂದು ಬಾಗಿಲು ಬಡಿತಾನೋ ಅನ್ನೋ ಭಯ ಇರುತ್ತೆ ಎಲ್ಲರಿಗೂ. ಯಾವನು ಬಂದು ಬಾಗಿಲು ಬಡಿತಾನೋ, ಯಾವನ್ ಎತ್ತಾಕೊಂಡು ಹೋಗ್ತಾನೋ. ಏನು ಸರ್? ಅನಿಶ್ಚಿತವಾಗಿ ಹೇಳ್ತೀನಿ ಸರ್, ಇಷ್ಟು ಅನಿಶ್ಚಿತವಾದಂಥ ಈ ಜಗತ್ತಲ್ಲಿ ಧರ್ಮರಾಯ ಉತ್ತರ ಕೊಟ್ಟಿರ್ತಾನೆ ಮಹಾಭಾರತದಲ್ಲಿ. ಅವ್ನು ಕೇಳ್ತಾನೆ, ನೀನು ಕಂಡಂಥ ವಿಸ್ಮಯ ಯಾವುದು ಜಗತ್ತಲ್ಲಿ ಅಂದರೆ ಸಾವು ಸತ್ಯ ಅಂತ ಗೊತ್ತಿರೋ ಮನುಷ್ಯ ನಾನೇ ಶಾಶ್ವತ ಅಂತ ಎಲ್ಲ ಮಾಡ್ತಾನಲ್ಲ ಅಂತ. ಅದನ್ನು ಇವತ್ತು ರಾಜಕಾರಣಕ್ಕೆ ಅಪ್ಲೈ ಮಾಡಿ ಹೇಳ್ತೀನಿ. ಇವತ್ತು ಏನೂ ಶಾಶ್ವತ ಇಲ್ಲ ಅನ್ನೋ ಈ ಕಾಲದಲ್ಲಿ ನೀವು ಕೋಟಿ 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 ಮಾಡ್ತಾ ಇದ್ದೀರಲ್ಲ, ಇದು ಯಾವ ನ್ಯಾಯ? ಯಾವ ದೀಪ ಆರಿಸೋಕ್ಕೆ? ಹಚ್ಚೋಕಂತೂ ಅಲ್ಲ, ಇದು ಹಚ್ಚೋಕಲ್ಲ, ದೇವರಾಣೆ ಅಲ್ಲ. ನಿಜ. ಎಸ್ ಸರ್. ಅಲ್ಲ ಅದೇನೆ, ಈಗ ನಾವು ಬೆಳಗ್ಗೆ ಬಂದು ಯಾವನೋ ಎತ್ತಾಕೊಂಡು ಹೋಗ್ತಾನೆ ಜೈಲಿಗೆ ಅಂತಂದ್ರೆ ಆ ಥರದ ಅನಿಶ್ಚಿತತೆ ಇರ್ತಕ್ಕಂಥ ಈ ಕಾಲದಲ್ಲಿ ನಾವು ಹಬ್ಬ ಮಾಡುವಾಗ ಒಂದು ಆನಂದ ಇರಬೇಕು ಅಂತಕ್ಕಂಥದ್ದು ನಾನು ಇವತ್ತಿನ ಆನಂದ ಶಾಶ್ವತ. ನಿಜ. ಕೊನೆಯದಾಗಿ ಏನು ಹೇಳ್ತೀರಿ ಸರ್ ತಾವು? ಹರಿವ ಹಾವಿ ಗಂಜೆ, ಉರಿಯ ನಾಲಿಗೆ ಗಂಜೆ, ಒಂದ ಕಂಜುವೆ ಒಂದ ಕಳುಕುವೆ, ಪರಸ್ತ್ರೀ ಪರಧನವೆಂಬ ಜೂಬಿಂಗಂಜುವೆ ಕೂಡಲ ಸಂಗಮ ದೇವ. ಸೊ ಇದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಮಕ್ಕಳಿಗೆಲ್ಲ ಹೇಳ್ತಾ ನಾವು ಅದನ್ನು ಆವಾಗವಾಗ ಜ್ಞಾಪಿಸ್ಕೊಳ್ತಾ ಇದ್ರೆ ಈ ಹಬ್ಬ ಅನ್ನೋ ಸಂಸ್ಕೃತಿ ಹಬ್ಬತ್ತೆ ಎಲ್ಲ ಕಡೆ. ಹಬ್ಬಬೇಕು. ನಿಜ. ನಿಮಗೆ ಬದುಕಲ್ಲಿ ನಿಶ್ಚಿಂತೆ ಬರಬೇಕಾದ್ರೆ ಸರ್ವಜ್ಞಂದು ಕಡೆಯದಾಗಿ ಹೇಳ್ತಾ ಇದ್ದೀನಿ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀಹರೆ. ಕಚ್ಚೆ ಅಂದರೆ ನಿಮ್ಮ ಆಚಾರ, ಕೈ ಲಂಚ ಅಥವಾ ಇದು ಇನ್ನೊಂದು. ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೀಹರೆ, ಅಚ್ಯುತನು ಅಪ್ಪ ಅಪ್ಪ ಅಜನಪ್ಪ ನಿಶ್ಚಿಂತನಪ್ಪ ಸರ್ವಜ್ಞ ಅಂದ. ಆ ನಿಶ್ಚಿಂತೆ ಕಳ್ಕಂಡೇ ನಾವು ಇವತ್ತು ಒದ್ದಾಡ್ತಾ ಇರೋದು. ನಿಜ ಸರ್. ನಮ್ಮ ಸೋಮಣ್ಣವ್ರು ಹೇಳಿದಾಗೆ ಗ್ರಹಗತಿಗಳೆಲ್ಲ 15ನೇ ತಾರೀಕು ಸರಿ ಹೋಗುತ್ತಂತೆ. ಈ 15ನೇ ತಾರೀಕು ನವೆಂಬರ್ ಸೋಮಣ್ಣವ್ರ ಜ್ಯೋತಿಷಿಗಳ ಅಂತ ಇಲ್ಲ, ಇವತ್ತು ಹೇಳಿದ್ದಾರೆ ಸರ್. ಏನಂತ? ಎಲ್ಲ ಗ್ರಹಗತಿಗಳು ನವೆಂಬರ್ 15ಕ್ಕೆ ಸೇರುತ್ತೆ. ಅವತ್ತಿಂದ ನಾವು ಕರ್ನಾಟಕಕ್ಕೆ ಒಳ್ಳೆ ಆಡಳಿತ ಕೊಡ್ತೀವಿ. ಆ ನಂಬಿಕೆ ಮೇಲೆ ನಾವೆಲ್ಲ ನಿಂತಿದ್ದೀವಿ. ನವೆಂಬರ್ 15ಕ್ಕೆ ಕಾಯ್ಬೇಕು. ಗ್ರಹಗತಿಗಳೆಲ್ಲ ಈ ಮಧ್ಯ ಗೊತ್ತಾಗಿದ್ರೆ ಅದೆಲ್ಲ ಸೇರಿದ ಮೇಲೆ ಇವರಿಗೆ ಪ್ರಮಾಣ ವಚನ ಬೋಧಿಸಬಹುದಾಗಿತ್ತಲ್ಲ. ಮತ್ತೆ ಕೊಟ್ಟು ತಪ್ಪು ಮಾಡಿದ್ವಿ ಅಂತ ಅಲ್ವಾ? ಅವಕಾಶ ಕೊಟ್ಟು. ಎಸ್ ಸರ್. ಸೊ ತಾವು ತುಂಬ ಅದ್ಭುತವಾಗಿ ಹೇಳಿದ್ರಿ ಹಿರಣ್ಣನವರೇ, ನರಸಿಂಹಮೂರ್ತಿಗಳೇ, ಗುಂಡೂರಾಯರೇ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ತಮ್ಮ ಮೂರಿಗೂ ಕೂಡ ಧನ್ಯವಾದಗಳು ಸರ್. ಹಬ್ಬದ ಮಹತ್ವ ಏನು ಅನ್ನುವಂಥದ್ದು, ಹಬ್ಬದ ಮಹತ್ವ ಹೇಳೋದ್ರ ಜೊತೆಗೆ ತಾವು ಕಂಡಂಥ ಹಬ್ಬಗಳು, ಜೊತೆಗೆ ಅದಕ್ಕೊಂದಿಷ್ಟು ಹಾಸ್ಯದ ಲೇಪನ. ಸೊ ಗುಂಡೂರಾಯರು ಹೇಳ್ದಂಗೆ ಹಬ್ಬ ಅನ್ನುವಂಥದ್ದು ನಮ್ಮದು ಅದ್ಭುತವಾಗಿತ್ತು ಅನ್ನುವಂಥದ್ದು ಈಗ ನಾವು ಬಿಟ್ಬಿಟ್ಟಿದ್ದೀವಿ ಅನ್ನುವಂಥದ್ದು ಆಗಬಾರ್ದು. ಹಬ್ಬ ಅನ್ನುವಂಥದ್ದು ಹಬ್ಬಬೇಕದು. ಅಲ್ಲಿ ಒಂದಿಷ್ಟು ಈ ಮೌಲ್ಯಗಳು ಸೇರ್ಕೋಬೇಕು. ನಾವು ಯಾಕೆ ಯಾವ ಉದ್ದೇಶನ ಇಟ್ಕೊಂಡು ಹಬ್ಬಗಳನ್ನು ಮಾಡ್ತಾ ಇದ್ದೀವಿ ಅಂತ. ಕೇವಲ ತಿಂದುಂಡು ಮಲಗುವಂಥ ಹಬ್ಬ ಅಲ್ಲ, ಹಬ್ಬಕ್ಕೊಂದು ಆಚರಣೆ ಇದೆ ಅಂತಂದರೆ ಅದಕ್ಕೊಂದು ಮಹತ್ವ ಇದ್ದೇ ಇದೆ. ಅದನ್ನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಬ್ಬ ಇವತ್ತು ಬಂದು ನಾಳೆ ಮರ್ತೋಗುವಂಥದ್ದಲ್ಲ, ಹಬ್ಬ ಸದಾಕಾಲ ನೆನಪಿಟ್ಕೊಳ್ಳುವಂಥ ಹಬ್ಬಗಳಾಗಬೇಕು. ಹಬ್ಬದ ದಿವಸ ತಾವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.